ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ನೌಕರರು ಏನಾದ್ರೂ ಮಾತಾಡಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ಆದೇಶ. ಶಕ್ತಿ ಯೋಜನೆ ಟೀಕಿಸಿದ್ರೆ ನೌಕರರ ತಲೆದಂಡ ಫಿಕ್ಸ್. ಶಕ್ತಿ ಸ್ಕೀಮ್ ಬಗ್ಗೆ ಚಾಲಕ ನಿರ್ವಾಹಕರು ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನುವಂತಿಲ್ಲ, ಅಪಪ್ರಚಾರವನ್ನ ಮಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾಡಿದ್ರೆ ಸಸ್ಪೆಂಡ್ ಭಾಗ್ಯ. ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿದ್ರೆ ಸಸ್ಪೆಂಡ್. ಕೆಎಸ್ಆರ್ಟಿಸಿಗೆ ಡ್ರೈವರ್ ಕಂಡಕ್ಟರ್ಗಳ ವಿರುದ್ಧ ದೂರನ್ನ ನೀಡಲಾಗಿದೆ. ಲಾಟಿಸಿಗಳಿಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿ ಖಡಕ್ ಆದೇಶವನ್ನ ಈಗ ನೀಡಿರೋದು. ಎಲ್ರಿಗೂ ಕೂಡ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಬಗ್ಗೆ ಏನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆದೇಶವನ್ನ ನೀಡಲಾಗಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಬಸ್ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಅವ್ರು ಯಾರು ಕೂಡ ಈ ಶಕ್ತಿ ಯೋಜನೆಯನ್ನ ಟೀಕಿಸುವಂತಿಲ್ಲ, ಶಕ್ತಿ ಯೋಜನೆಯ ಬಗ್ಗೆ ಮಾತಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾತಾಡಿದ್ರೆ ಅವರ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಈಗ ನೀಡಲಾಗಿದೆ. ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರೆ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಕರ್ತವ್ಯದ ಸಮಯದಲ್ಲಿ ಅಪಪ್ರಚಾರ ಮಾಡ್ತಾ ಇರೋದ್ರ ಬಗ್ಗೆ ಬಹಳ ದೂರುಗಳು ಕೂಡ ಬಂದಿದ್ವು. ಅದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹಾಗಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಮುಂದಾಗಿರೋದು. ತಮ್ಮ ವಿಭಾಗದಲ್ಲಿರುವಂತಹ ಈ ಚಾಲನಾ ಸಿಬ್ಬಂದಿ ಯಾರಿದ್ದಾರೆ ಅವರಿಗೆ ಸೂಕ್ತ ತಿಳುವಳಿಕೆಯನ್ನ ಕೊಡಬೇಕು. ಯಾರು ಕೂಡ ಶಕ್ತಿ ಯೋಜನೆಯ ಬಗ್ಗೆ ವಿರುದ್ಧವಾಗಿ ಮಾತಾಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಆ ರೀತಿ ಏನಾದ್ರೂ ಒಂದು ವೇಳೆ ಮಾತಾಡಿದ್ರೆ ಅವರಿಗೆ ಸಸ್ಪೆಂಡ್ ಭಾಗ್ಯ ಫಿಕ್ಸ್. ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಈಗ ಆದೇಶವನ್ನ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ನೌಕರರು ಏನಾದ್ರೂ ಮಾತಾಡಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ಆದೇಶ. ಶಕ್ತಿ ಯೋಜನೆ ಟೀಕಿಸಿದ್ರೆ ನೌಕರರ ತಲೆದಂಡ ಫಿಕ್ಸ್. ಶಕ್ತಿ ಸ್ಕೀಮ್ ಬಗ್ಗೆ ಚಾಲಕ ನಿರ್ವಾಹಕರು ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನುವಂತಿಲ್ಲ, ಅಪಪ್ರಚಾರವನ್ನ ಮಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾಡಿದ್ರೆ ಸಸ್ಪೆಂಡ್ ಭಾಗ್ಯ. ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿದ್ರೆ ಸಸ್ಪೆಂಡ್. ಕೆಎಸ್ಆರ್ಟಿಸಿಗೆ ಡ್ರೈವರ್ ಕಂಡಕ್ಟರ್ಗಳ ವಿರುದ್ಧ ದೂರನ್ನ ನೀಡಲಾಗಿದೆ. ಲಾಟಿಸಿಗಳಿಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿ ಖಡಕ್ ಆದೇಶವನ್ನ ಈಗ ನೀಡಿರೋದು. ಎಲ್ರಿಗೂ ಕೂಡ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಬಗ್ಗೆ ಏನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆದೇಶವನ್ನ ನೀಡಲಾಗಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಬಸ್ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಅವ್ರು ಯಾರು ಕೂಡ ಈ ಶಕ್ತಿ ಯೋಜನೆಯನ್ನ ಟೀಕಿಸುವಂತಿಲ್ಲ, ಶಕ್ತಿ ಯೋಜನೆಯ ಬಗ್ಗೆ ಮಾತಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾತಾಡಿದ್ರೆ ಅವರ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಈಗ ನೀಡಲಾಗಿದೆ. ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರೆ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಕರ್ತವ್ಯದ ಸಮಯದಲ್ಲಿ ಅಪಪ್ರಚಾರ ಮಾಡ್ತಾ ಇರೋದ್ರ ಬಗ್ಗೆ ಬಹಳ ದೂರುಗಳು ಕೂಡ ಬಂದಿದ್ವು. ಅದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹಾಗಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಮುಂದಾಗಿರೋದು. ತಮ್ಮ ವಿಭಾಗದಲ್ಲಿರುವಂತಹ ಈ ಚಾಲನಾ ಸಿಬ್ಬಂದಿ ಯಾರಿದ್ದಾರೆ ಅವರಿಗೆ ಸೂಕ್ತ ತಿಳುವಳಿಕೆಯನ್ನ ಕೊಡಬೇಕು. ಯಾರು ಕೂಡ ಶಕ್ತಿ ಯೋಜನೆಯ ಬಗ್ಗೆ ವಿರುದ್ಧವಾಗಿ ಮಾತಾಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಆ ರೀತಿ ಏನಾದ್ರೂ ಒಂದು ವೇಳೆ ಮಾತಾಡಿದ್ರೆ ಅವರಿಗೆ ಸಸ್ಪೆಂಡ್ ಭಾಗ್ಯ ಫಿಕ್ಸ್. ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಈಗ ಆದೇಶವನ್ನ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ನೌಕರರು ಏನಾದ್ರೂ ಮಾತಾಡಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ಆದೇಶ. ಶಕ್ತಿ ಯೋಜನೆ ಟೀಕಿಸಿದ್ರೆ ನೌಕರರ ತಲೆದಂಡ ಫಿಕ್ಸ್. ಶಕ್ತಿ ಸ್ಕೀಮ್ ಬಗ್ಗೆ ಚಾಲಕ ನಿರ್ವಾಹಕರು ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನುವಂತಿಲ್ಲ, ಅಪಪ್ರಚಾರವನ್ನ ಮಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾಡಿದ್ರೆ ಸಸ್ಪೆಂಡ್ ಭಾಗ್ಯ. ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿದ್ರೆ ಸಸ್ಪೆಂಡ್. ಕೆಎಸ್ಆರ್ಟಿಸಿಗೆ ಡ್ರೈವರ್ ಕಂಡಕ್ಟರ್ಗಳ ವಿರುದ್ಧ ದೂರನ್ನ ನೀಡಲಾಗಿದೆ. ಲಾಟಿಸಿಗಳಿಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿ ಖಡಕ್ ಆದೇಶವನ್ನ ಈಗ ನೀಡಿರೋದು. ಎಲ್ರಿಗೂ ಕೂಡ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಬಗ್ಗೆ ಏನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ
ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆದೇಶವನ್ನ ನೀಡಲಾಗಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಬಸ್ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಅವ್ರು ಯಾರೂ ಕೂಡ ಈ ಶಕ್ತಿ ಯೋಜನೆಯನ್ನ ಟೀಕಿಸುವಂತಿಲ್ಲ, ಶಕ್ತಿ ಯೋಜನೆಯ ಬಗ್ಗೆ ಮಾತಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾತಾಡಿದ್ರೆ ಅವರ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಈಗ ನೀಡಲಾಗಿದೆ. ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರೆ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಕರ್ತವ್ಯದ ಸಮಯದಲ್ಲಿ ಅಪಪ್ರಚಾರ ಮಾಡ್ತಾ ಇರೋದ್ರ ಬಗ್ಗೆ ಬಹಳ ದೂರುಗಳು ಕೂಡ ಬಂದಿದ್ವು. ಅದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹಾಗಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಮುಂದಾಗಿರೋದು. ತಮ್ಮ ವಿಭಾಗದಲ್ಲಿರುವಂತಹ ಈ ಚಾಲನಾ ಸಿಬ್ಬಂದಿ ಯಾರಿದ್ದಾರೆ ಅವರಿಗೆ ಸೂಕ್ತ ತಿಳುವಳಿಕೆಯನ್ನ ಕೊಡಬೇಕು. ಯಾರು ಕೂಡ ಶಕ್ತಿ ಯೋಜನೆಯ ಬಗ್ಗೆ ವಿರುದ್ಧವಾಗಿ ಮಾತಾಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಆ ರೀತಿ ಏನಾದ್ರೂ ಒಂದು ವೇಳೆ ಮಾತಾಡಿದ್ರೆ ಅವರಿಗೆ ಸಸ್ಪೆಂಡ್ ಭಾಗ್ಯ ಫಿಕ್ಸ್. ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಈಗ ಆದೇಶವನ್ನ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ನೌಕರರು ಏನಾದ್ರೂ ಮಾತಾಡಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ಆದೇಶ. ಶಕ್ತಿ ಯೋಜನೆ ಟೀಕಿಸಿದ್ರೆ ನೌಕರರ ತಲೆದಂಡ ಫಿಕ್ಸ್. ಶಕ್ತಿ ಸ್ಕೀಮ್ ಬಗ್ಗೆ ಚಾಲಕ ನಿರ್ವಾಹಕರು ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನುವಂತಿಲ್ಲ, ಅಪಪ್ರಚಾರವನ್ನ ಮಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾಡಿದ್ರೆ ಸಸ್ಪೆಂಡ್ ಭಾಗ್ಯ. ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿದ್ರೆ ಸಸ್ಪೆಂಡ್. ಕೆಎಸ್ಆರ್ಟಿಸಿಗೆ ಡ್ರೈವರ್ ಕಂಡಕ್ಟರ್ಗಳ ವಿರುದ್ಧ ದೂರನ್ನ ನೀಡಲಾಗಿದೆ. ಲಾಟಿಸಿಗಳಿಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿ ಖಡಕ್ ಆದೇಶವನ್ನ ಈಗ ನೀಡಿರೋದು. ಎಲ್ರಿಗೂ ಕೂಡ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಈ ಶಕ್ತಿ ಯೋಜನೆ ಬಗ್ಗೆ ಏನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆದೇಶವನ್ನ ನೀಡಲಾಗಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಬಸ್ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಅವ್ರು ಯಾರೂ ಕೂಡ ಈ ಶಕ್ತಿ ಯೋಜನೆಯನ್ನ ಟೀಕಿಸುವಂತಿಲ್ಲ, ಶಕ್ತಿ ಯೋಜನೆಯ ಬಗ್ಗೆ ಮಾತಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾತಾಡಿದ್ರೆ ಅವರ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಈಗ ನೀಡಲಾಗಿದೆ. ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರೆ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಕರ್ತವ್ಯದ ಸಮಯದಲ್ಲಿ ಅಪಪ್ರಚಾರ ಮಾಡ್ತಾ ಇರೋದ್ರ ಬಗ್ಗೆ ಬಹಳ ದೂರುಗಳು ಕೂಡ ಬಂದಿದ್ವು. ಅದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹಾಗಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಮುಂದಾಗಿರೋದು. ತಮ್ಮ ವಿಭಾಗದಲ್ಲಿರುವಂತಹ ಈ ಚಾಲನಾ ಸಿಬ್ಬಂದಿ ಯಾರಿದ್ದಾರೆ ಅವರಿಗೆ ಸೂಕ್ತ ತಿಳುವಳಿಕೆಯನ್ನ ಕೊಡಬೇಕು. ಯಾರು ಕೂಡ ಶಕ್ತಿ ಯೋಜನೆಯ ಬಗ್ಗೆ ವಿರುದ್ಧವಾಗಿ ಮಾತಾಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಆ ರೀತಿ ಏನಾದ್ರೂ ಒಂದು ವೇಳೆ ಮಾತಾಡಿದ್ರೆ ಅವರಿಗೆ ಸಸ್ಪೆಂಡ್ ಭಾಗ್ಯ ಫಿಕ್ಸ್. ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಈಗ ಆದೇಶವನ್ನ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ನೌಕರರು ಏನಾದ್ರೂ ಮಾತಾಡಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ಆದೇಶ. ಶಕ್ತಿ ಯೋಜನೆ ಟೀಕಿಸಿದ್ರೆ ನೌಕರರ ತಲೆದಂಡ ಫಿಕ್ಸ್. ಶಕ್ತಿ ಸ್ಕೀಮ್ ಬಗ್ಗೆ ಚಾಲಕ ನಿರ್ವಾಹಕರು ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನುವಂತಿಲ್ಲ, ಅಪಪ್ರಚಾರವನ್ನ ಮಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾಡಿದ್ರೆ ಸಸ್ಪೆಂಡ್ ಭಾಗ್ಯ. ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿದ್ರೆ ಸಸ್ಪೆಂಡ್. ಕೆಎಸ್ಆರ್ಟಿಸಿಗೆ ಡ್ರೈವರ್ ಕಂಡಕ್ಟರ್ಗಳ ವಿರುದ್ಧ ದೂರನ್ನ ನೀಡಲಾಗಿದೆ. ಲಾಟಿಸಿಗಳಿಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿ ಖಡಕ್ ಆದೇಶವನ್ನ ಈಗ ನೀಡಿರೋದು. ಎಲ್ರಿಗೂ ಕೂಡ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಈ ಶಕ್ತಿ ಯೋಜನೆ ಬಗ್ಗೆ ಏನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆದೇಶವನ್ನ ನೀಡಲಾಗಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಬಸ್ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಅವ್ರು ಯಾರೂ ಕೂಡ ಈ ಶಕ್ತಿ ಯೋಜನೆಯನ್ನ ಟೀಕಿಸುವಂತಿಲ್ಲ, ಶಕ್ತಿ ಯೋಜನೆಯ ಬಗ್ಗೆ ಮಾತಾಡುವಂತಿಲ್ಲ. ಆ ರೀತಿ ಏನಾದ್ರೂ ಮಾತಾಡಿದ್ರೆ ಅವರ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಈಗ ನೀಡಲಾಗಿದೆ. ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರೆ ಚಾಲಕರಾಗಿರಬಹುದು, ನಿರ್ವಾಹಕರಾಗಿರಬಹುದು, ಕರ್ತವ್ಯದ ಸಮಯದಲ್ಲಿ ಅಪಪ್ರಚಾರ ಮಾಡ್ತಾ ಇರೋದ್ರ ಬಗ್ಗೆ ಬಹಳ ದೂರುಗಳು ಕೂಡ ಬಂದಿದ್ವು. ಅದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹಾಗಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಮುಂದಾಗಿರೋದು. ತಮ್ಮ ವಿಭಾಗದಲ್ಲಿರುವಂತಹ ಈ ಚಾಲನಾ ಸಿಬ್ಬಂದಿ ಯಾರಿದ್ದಾರೆ ಅವರಿಗೆ ಸೂಕ್ತ ತಿಳುವಳಿಕೆಯನ್ನ ಕೊಡಬೇಕು. ಯಾರು ಕೂಡ ಶಕ್ತಿ ಯೋಜನೆಯ ಬಗ್ಗೆ ವಿರುದ್ಧವಾಗಿ ಮಾತಾಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಆ ರೀತಿ ಏನಾದ್ರೂ ಒಂದು ವೇಳೆ ಮಾತಾಡಿದ್ರೆ ಅವರಿಗೆ ಸಸ್ಪೆಂಡ್ ಭಾಗ್ಯ ಫಿಕ್ಸ್. ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಈಗ
ಆದೇಶವನ್ನ ನೀಡಲಾಗಿದೆ.